ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಮೇಲೆ ಏನಾದರೂ ಒಂದು ಹೊಸ ಅಪ್ಡೇಟ್ ಬರ್ತಾನೆ ಇರುತ್ತೆ. ಬಟ್ ಈಗ ರೀಸೆಂಟಾಗಿ ಒಂದು ಹೊಸ ಅಪ್ಡೇಟ್ ಯೂಟ್ಯೂಬ್ ಆಲ್ರೆಡಿ ಹೇಳಿದೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ವೀಡಿಯೋ ಮಾಡಿದ್ದೀನಿ. ಬೇಕು ಅಂದರೆ ಈ ವಿಡಿಯೋನ ನೋಡಿ, ಅದರಲ್ಲಿ ಕ್ಲಿಯರಾಗಿ ಮಾಹಿತಿ ಕೊಟ್ಟಿದ್ದೀನಿ. ಆ ಅಪ್ಡೇಟ್ ಈಗ ಫೆಬ್ರವರಿ 1ರಿಂದ ಜಾರಿಗೆ ಬರುತ್ತೆ. 2027ರಲ್ಲಿ ಆ ಅಪ್ಡೇಟ್ ಜಾರಿಗೆ ಬರುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು. ಅದನ್ನು ನೋಡಿಕೊಂಡು ನೀವು ತಿಳ್ಕೊಬೇಕು ಸ್ನೇಹಿತರೆ. ಇನ್ನು ಆ ಹೊಸ ಅಪ್ಡೇಟ್ ಬಗ್ಗೆ ನಾನು ಹೇಳಿದ್ದೆ. ಈಗ ಅದರ ಪ್ರಕಾರ ನಮ್ಮ YT ಸ್ಟುಡಿಯೋದಲ್ಲಿ ನೋಟಿಫಿಕೇಷನ್ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ನಾನು ಇಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಆ್ಯಕ್ಷನ್ ರಿಕ್ವೈರ್ಡ್ ಎಕ್ಸೆಪ್ಟ್ ಅಪ್ಡೇಟೆಡ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಟರ್ಮ್ಸ್ ಬೈ 31st January 2027 to avoid gaps in earnings from future like ads, YouTube Premium and fan funding. ಈ ರೀತಿ ಒಂದು ಮೆಸೇಜ್ ಶೋ ಆಗ್ತಿದೆ. ಇದು ಯಾರಿಗೆ ಅಂದರೆ ಯಾರ ಚಾನಲ್ ಮಾನಿಟೈಸ್ ಆಗಿದೆ ನೋಡಿ ಅವರಿಗೆ ಇದು ಕಾಣ್ತಿದೆ YT ಸ್ಟುಡಿಯೋದಲ್ಲಿ. ಇನ್ನು ಯಾರಿಗೆ ಬಂದಿಲ್ಲ ಅದು ಅವರಿಗೂ ಬರುತ್ತೆ. ಇದು ಕೊನೆ ದಿನಾಂಕ, ಇದು ಎಕ್ಸೆಪ್ಟ್ ಮಾಡೋ ಕೊನೆ ದಿನಾಂಕ 31 ಜನವರಿ 2027. ಅದಾದಮೇಲೆ ಹೊಸ ಅಪ್ಡೇಟ್ ರೋಲ್ಔಟ್ ಆಗುತ್ತೆ. ಎಲ್ರಿಗೂ ಅದು ಕನ್ಸಿಡರ್ ಆಗುತ್ತೆ, ಎಲ್ರಿಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಕೊನೆ ಡೇಟು 31. ಇದನ್ನು ನೀವು ಎಕ್ಸೆಪ್ಟ್ ಮಾಡಲೇಬೇಕು. ಯಾರ ಚಾನಲ್ ಮಾನಿಟೈಸ್ ಆಗಿದೆ ನೋಡಿ ಅವ್ರು ಇದನ್ನು ಎಕ್ಸೆಪ್ಟ್ ಮಾಡಲೇಬೇಕು. ಸೊ ಇದು ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಡೀಟೇಲಾಗಿ ನಾನು ವಿಡಿಯೋ ಹಾಕಿದ್ದೀನಿ, ನಾನು ಮುಂಚೆ ಹಾಕಿದ್ದೀನಿ. ಸೊ ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಈಗ ಬಂದಿರೋ ಈ ನೋಟಿಫಿಕೇಷನ್ ಏನಿದೆ ಅದು ಮಾತ್ರ ಇಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ಇದು ಯೂಟ್ಯೂಬ್ನ ಹೊಸ ಅಪ್ಡೇಟ್ ಇದೆ. ಅದರ ಪ್ರಕಾರ ನಾವು ಏನು ಚಾನಲ್ ಮಾನಿಟೈಸ್ ಮಾಡ್ಕೊಂಡಿದೆಯೋ ಆಲ್ರೆಡಿ ಅವರಿಗೆ ಇದು ಎಕ್ಸೆಪ್ಟ್ ಮಾಡೋ ಆಪ್ಷನ್ ಬರ್ತಿದೆ. ಸೊ ಏನು ಮಾಡಬೇಕು ಅಂದರೆ ರಿವ್ಯೂ ಆ್ಯಂಡ್ ಎಕ್ಸೆಪ್ಟ್ ಅಂತ ಒಂದು ಬಟನ್ ಕಾಣ್ತಿದೆ, ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ರಿವ್ಯೂ ಅವರ್ ಅಪ್ಡೇಟ್ ಟರ್ಮ್ಸ್ ಅಂತ ಇದೆ. ವಾಟ್ಸ್ ಚೇಂಜಿಂಗ್, ಏನೇನು ಚೇಂಜಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಇದರಲ್ಲಿ ಹೇಳಿದೆ. ಸೊ ಇಲ್ಲಿ ನೀವು ಲರ್ನ್ ಮೋರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನು ನೋಡ್ಕೋಬೋದು. ಸೊ ಬಿಫೋರ್ 31st ಇದನ್ನು ನೀವು ಮಾಡಲೇಬೇಕು. ಸೊ ಮಾಡಿದ್ರೇ ನೆಕ್ಸ್ಟ್ ನೀವು ಫ್ಯೂಚರಲ್ಲಿ ಅರ್ನಿಂಗ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಾಂದರೆ ಚಾನಲ್ ಮೇಲೆ ಅರ್ನಿಂಗ್ ಆಗೋದು ಕಷ್ಟ ಆಗುತ್ತೆ. ಸೊ ವಾಚ್ ಪೇಜ್ ಮಾನಿಟೈಸೇಷನ್ ಆಮೇಲೆ ಶಾರ್ಟ್ ಮಾನಿಟೈಸೇಷನ್ ಬಗ್ಗೆ ಇದೆ ಇಲ್ಲಿ. ಸೊ ಎರಡು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿಕೊಂಡು ಇದೆಲ್ಲ ನೀವು ಓದ್ಕೊಂಡು ಆದಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಮತ್ತೆ ಈ ರೀತಿ ಬರುತ್ತೆ. ಆಮೇಲೆ ದೀಸ್ ಅಪ್ಡೇಟ್ಸ್ ಟೇಕ್ ಎಫೆಕ್ಟ್ ಆನ್ 1st February 2027 ಅಂತ ಇದೆ. ಏನೇನು ಅಪ್ಡೇಟ್ಸ್ ಇದೆ ಇದರಲ್ಲಿ ಇಲ್ಲೇ ಇದೆ. ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಬೋದು. ಸೊ ಇದೆಲ್ಲ ಡೀಟೇಲ್ಸ್ ಇದರಲ್ಲಿದೆ. ಫೆಬ್ರವರಿ 1ನೇ ತಾರೀಕಿಗೆ ಇದೆಲ್ಲ ನಿಮ್ಮ ಚಾನಲ್ ಮೇಲೆ ರೋಲ್ಔಟ್ ಆಗುತ್ತೆ. ಸೊ ಇದು ಇದೆ. ಸೊ ಅದಕ್ಕಿಂತ ಮುಂಚೆ ನಾವು ಇದನ್ನು ಎಕ್ಸೆಪ್ಟ್ ಮಾಡಬೇಕು ಅಂತ ಯೂಟ್ಯೂಬ್ ಕಂಡೀಷನ್ ಇದೆ. ಮಾಡಲಿಲ್ಲ ಅಂದರೆ ಅರ್ನಿಂಗ್ ಆಗೋದಿಲ್ಲ. ಸೊ ನಾವೇನು ಮಾಡಬೇಕು, ಅದನ್ನು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ಐ ಎಕ್ಸೆಪ್ಟ್ ದ ವಾಚ್ ಪೇಜ್ ಟರ್ಮ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ಮೇಲೆ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ. ಇದು ಶಾರ್ಟ್ಸ್ ಬಗ್ಗೆ ಇದೆ, ಶಾರ್ಟ್ ಫೀಡ್ ಆಡ್ಸ್ ಬಗ್ಗೆ ಇದೆ. ಇದು ಕೂಡ ನೀವು ಓದ್ಕೊಂಡು ಏನೇನಿದೆ ಇದರಲ್ಲಿ ಇದನ್ನು ಓದ್ಬಿಟ್ಟು ಐ ಎಕ್ಸೆಪ್ಟ್ ದ ಶಾರ್ಟ್ಸ್ ಫೀಡ್ ಟರ್ಮ್ಸ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಫಿನಿಶ್ ಮಾಡಿ. ಸೊ ಇದು ನೀವು ಮಾಡಲೇಬೇಕು ಸ್ನೇಹಿತರೆ. ಇದು ಮಾಡಲಿಲ್ಲ ಅಂದರೆ ನಡೆಯೋದೇ ಇಲ್ಲ, ಮಾಡಲೇಬೇಕು, ಕಂಡೀಷನ್ಸ್ ಇದೆ. ಸೊ ಇದನ್ನು ಮಾಡಿ ಎಕ್ಸೆಪ್ಟ್ ಮಾಡಿ. ಆಮೇಲೆ ಏನು ನೋಟಿಫಿಕೇಷನ್ ಅದೇ ಹೋಗ್ಬಿಡುತ್ತೆ. ಇನ್ನು ನೋಟಿಫಿಕೇಷನ್ ಬಂದಿತ್ತು ಅಕಸ್ಮಾತಾಗಿ ಅದು ಕ್ಲಿಕ್ ಆಗಿ ಹೋಗ್ಬಿಟ್ಟಿದೆ, ಅದು ಕಾಣ್ತಾ ಇಲ್ಲ ಅಂದರೆ ಏನು ಮಾಡಬೇಕು ಅಂದರೆ ಇಲ್ಲಿ ಮೇಲೆ ನೋಟಿಫಿಕೇಷನ್ ಬಟನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ನೋಟಿಫಿಕೇಷನ್ ಇದರಲ್ಲಿ ಕಾಣುತ್ತೆ. ನೀವು ಎಕ್ಸೆಪ್ಟ್ ಮಾಡಿಲ್ಲ ಅಂದರೆ, ಎಕ್ಸೆಪ್ಟ್ ಮಾಡಿದರೆ ಅದು ಹೋಗಿಬಿಟ್ಟಿರುತ್ತೆ ಅಲ್ಲಿಂದ. ಸೊ ಇದನ್ನು ನೀವು ಮಾಡಲೇಬೇಕು ಸ್ನೇಹಿತರೆ. ಇದು 31 ಜನವರಿ 2027 ಒಳಗಡೆ ಇದನ್ನು ನೀವು ಕಂಪಲ್ಸರಿ ಮಾಡಲೇಬೇಕಾಗಿದೆ. ಮಾಡಲಿಲ್ಲ ಅಂದರೆ ಅರ್ನಿಂಗ್ ಆಗೋದಿಲ್ಲ. ಇದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಹಾಕಿದ್ದೀನಿ. ಏನಿದು ಅಪ್ಡೇಟು, ಯಾವಾಗ ಬರುತ್ತೆ, ಏನೇನಿದೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿನ್ನೆ ಬೆಳಗ್ಗೆನೇ ಮಾಡಿದ್ದೀನಿ. ಸೊ ಬೇಕು ಅಂದರೆ ನಾನು ಎಂಡ್ ಸ್ಕ್ರೀನಲ್ಲಿ ಆ ವಿಡಿಯೋ ಲಿಂಕ್ ಕೊಡ್ತೀನಿ, ನೀವು ಅದನ್ನು ನೋಡ್ಬೋದು. ಸೊ ಈ ಅಪ್ಡೇಟ್ ಬಗ್ಗೆ ಒಂದು ಮಾಹಿತಿ ಇತ್ತು, ಚಿಕ್ಕ ಮಾಹಿತಿ ಇತ್ತು. ಸೊ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನು ನೀವು ಮಾಡಲೇಬೇಕು, ಎಕ್ಸೆಪ್ಟ್ ಮಾಡಲೇಬೇಕು. ಎಕ್ಸೆಪ್ಟ್ ಮಾಡಿನೇ ನೀವು ಫಿನಿಶ್ ಮಾಡಬೇಕು ಸ್ನೇಹಿತರೆ. ಮಾಡಲಿಲ್ಲ ಅಂದರೆ ನಡೆಯೋದಿಲ್ಲ. ಆ್ಯಡ್ಸ್ ಎಲ್ಲ ಬರೋದು ನಿಂತು ಹೋಗ್ಬಿಡುತ್ತೆ. ನೆಕ್ಸ್ಟ್ 31 ಜನವರಿಯಿಂದ ಆ್ಯಡ್ಸ್ ಬರೋದು ಸ್ಟಾಪ್ ಆಗುತ್ತೆ. ಅದು ಕೊನೆ ಡೇಟ್ ಇದೆ. ನೀವು ಅಲ್ಲಿವರೆಗೂ ಇದನ್ನು ಎಕ್ಸೆಪ್ಟ್ ಮಾಡಲೇಬೇಕು. ಈಗ ಸುಮಾರು ಜನರಿಗೆಲ್ಲ ಇದು ಬರ್ತಾ ಇದೆ. ಯಾರಿಗೆ ಬರ್ತಿದೆ ಅಂದರೆ ಯಾರ ಚಾನಲ್ ಮಾನಿಟೈಸ್ ಆಗಿದೆ ಅವ್ರಿಗೆ ಮಾತ್ರ ಇದು ಬರ್ತಾ ಇದೆ. ಮಾನಿಟೈಸ್ ಆಗಿಲ್ಲ ಅಂದರೆ ಈ ನೋಟಿಫಿಕೇಷನ್ ಬರೋದಿಲ್ಲ. ಬಂದವರು ಇದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.